ಇತಿಹಾಸ 3 ವಾಕ್ಯಗಳಲ್ಲಿ ಅಂತ. ಈಗಲೂ ಮೈಸೂರು ಯಾಕೆ ನಮ್ಮ ರಾಯಲ್ ಕ್ಯಾಪಿಟಲ್? ಇಡೀ ಭಾರತದಲ್ಲಿ, ಬಹುಶಃ ಇಡೀ ಪ್ರಪಂಚದಲ್ಲಿ ದೇವರಿಂದ ಆಶೀರ್ವಾದವಾದಂಥ ಯಾವ್ದಾದ್ರು ಸಾಮ್ರಾಜ್ಯ ಇದ್ರೆ ಅದು ಮೈಸೂರು ಸಾಮ್ರಾಜ್ಯ. ಸೂರ್ಯಚಂದ್ರರಿರೋವರೆಗೂ ಆ ಸಾಮ್ರಾಜ್ಯ ಉಳ್ಕೊಳ್ಳುತ್ತೆ. ಯಾಕೆಂತಂದರೆ ದೇವರೇ ಖುದ್ದು ತಾಯಿ ಚಾಮುಂಡೇಶ್ವರಿ ನಿಂತು ನಡೆಸ್ತಾ ಇರ್ತಕ್ಕಂಥ ಸಾಮ್ರಾಜ್ಯ ಹುಲುಮಾನವರಿಂದ ನಡೆಯಲು ಸಾಧ್ಯವಿಲ್ಲ. ತಾಯಿ ಚಾಮುಂಡೇಶ್ವರಿ ಹ್ಯಾಸ್ ಟೇಕನ್ ದ ಚಾರ್ಜ್. ಸೊ ಹಾಗಾಗಿ ಆ ಸಾಮ್ರಾಜ್ಯ ನಡೀತಾ ಇದೆ. ಆಯಿತಾ? ಎಲ್ಲ ಸಾಮ್ರಾಜ್ಯಗಳು, ಎಂತೆಂಥ ಮೆರೆದಂಥ ವಿಜಯನಗರ ಸಾಮ್ರಾಜ್ಯಗಳು ಮಣ್ಣಲ್ಲಿ ಮಣ್ಣಾಗಿ ಹೋದ ನಂತರವೂ ಮೈಸೂರು ಸಾಮ್ರಾಜ್ಯ ಉದಯಿಸಿ ಉಚ್ಛ್ರಾಯ ಸ್ಥಿತಿಗೆ ತಲುಪಿ ಬ್ರಿಟಿಷರೊಡನೆ ಒಡಂಬಡಿಕೆ ಮಾಡಿಕೊಂಡು ಸೈನ್ಸು, ಟೆಕ್ನಾಲಜಿ ಎಲ್ಲವನ್ನ ತಾನು ಹೀರಿಕೊಂಡು ಸಮೃದ್ಧವಾಗಿ ಬೆಳೆದು ಇಡೀ ಭಾರತವನ್ನು ಬೆಳೆಸಿದಂಥ ಸಾಮ್ರಾಜ್ಯ ಮೈಸೂರು ಸಾಮ್ರಾಜ್ಯ. 1947ರಲ್ಲಿ ಇಡೀ ಭಾರತ ಬಡತನದ ಬೇಗೆಯಲ್ಲಿ ಬಳಲ್ತಾ ಇದ್ದಾಗ ಕೇಂದ್ರ ಸರ್ಕಾರದ 30-35 ಇಲಾಖೆಗಳನ್ನು ಬೆಂಗಳೂರು ಮೈಸೂರಿನಲ್ಲಿ ಶುರು ಮಾಡಿ ಭಾರತದ ಸ್ವಾತಂತ್ರ್ಯದ ಹೊಸ ದಿನಗಳಲ್ಲಿ ಇಡೀ ಭಾರತವನ್ನು ಮುನ್ನಡೆಸಿದ್ದು ಮೈಸೂರಿನ ಮಹಾರಾಜರು. ಇಡೀ ಭಾರತವನ್ನು ಮುನ್ನಡೆಸಿದ್ದು ನಾವು. ಹಾಗಾಗಿ ನಾನು ಹೇಳ್ತಾ ಇರ್ತೀನಿ, ಕನ್ನಡಿಗರೇ, ನಿಮ್ಮ ಬಗ್ಗೆ ನೀವು ಹೆಮ್ಮೆ ಪಟ್ಕೋಬೇಕು. ಯಾಕೆಂದರೆ ನೀವು ಇಡೀ ಭಾರತದ ಯಜಮಾನರು. ಇಡೀ ಭಾರತದ ಎಲ್ಲ ಜನರನ್ನು ಕರೆದು ಇಲ್ಲಿಗೆ ಅನ್ನ ಬಟ್ಟೆ ಆಶ್ರಯಗಳನ್ನು ಕೊಟ್ಟು ಅವ್ರಿಗೆ ವಿದ್ಯೆ ಕೊಟ್ಟು, ಅವ್ರಿಗೆ ಬದುಕನ್ನು ಕೊಟ್ಟು, ಅವ್ರಿಗೆ ಮನೆ ಕಟ್ಟಿಕೊಟ್ಟು ನೀವು ಅವರನ್ನು ಸಾಕಿ ಸಲಹಿದ್ದೀರಿ ಕನ್ನಡಿಗರು. ಹಾಗಾಗಿ ನಿಮ್ಮ ಬಗ್ಗೆ ನೀವು ಹೆಮ್ಮೆ ಇಟ್ಕೊಳ್ಳಿ.